ಏನ್ರಿ ಮೀಡಿಯಾ ನಮ್ ಡಿ ಬಾಸ್ ಅವರು ಕುಂತ್ರು ಉರ್ಕೊಂತೀರಾ, ನಿಂತ್ರು ಉರ್ಕೊಂತೀರಾ, ಜೈಲಲ್ಲಿ ಇದ್ರು ಉರ್ಕೊಂತೀರಾ, ಹೊರಗಡೆ ಇದ್ರು ಉರ್ಕೊಂತೀರಾ. ಇವಾಗ ಮಧ್ಯದ ಬೆಳೆ ತೋರಿಸಿದ್ರಂತ ಉರ್ಕೊಂತ ಇದ್ರ ಉರ್ಕೊಳ್ಳಿ, ಯಾಕಂದ್ರೆ ಉರ್ಕೊಳ್ಳೋದೇ ನಿಮ್ ಕೆಲಸ ಅಲ್ವಾ. ನಮ್ ಡಿ ಬಾಸ್ ಅವರು ಮಾಧ್ಯಮದವರಿಗೆ ಮಧ್ಯದ ಬೆಳೆ ತೋರಿಸಿದ್ದಾರೆ ಅಂತ ಮಾಧ್ಯಮದವರು ಬೇರೆ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ, ಕೊಡ್ಲಿ. ಆದ್ರೆ ನಾನು ಇವತ್ತು ಅವರು ಆ ಮಧ್ಯದ ಬೆರಳು ಯಾಕೆ ತೋರಿಸಿದಾರೋ ಅಂತ ನಿಮ್ಗೆ ಕ್ಲಾರಿಟಿ ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನನ್ನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಡಿರಿ. ನಮಸ್ಕಾರ ನನ್ನ ಕರುನಾಡ ಜನತೆಗೆ. ನಮಸ್ಕಾರ. ಮಾಧ್ಯಮದವರು ಹೇಗ್ ಹಾಕಿದ್ದಾರೆ ಅಂದ್ರೆ ಕುಂಬಳಕಾಯಿ ಕಳ್ರು ಅಂದ್ರೆ ತಾವೇ ಹೆಗಲು ಮುಟ್ಕೊಂಡ್ ನೋಡ್ಕೊಂತವ್ರು. ಡಿ ಬಾಸ್ ಅವರು ಮಧ್ಯದ ಬೇಡ ತೋರಿಸಿದ್ರಂತ ಅದನ್ನ ನಮ್ಗೆ ತೋರಿಸಿದ್ದಾರೆ ಅಂತ ಅನ್ಕೊಂತಿದ್ದಾರೆ. ಹಾಗೆ ಡಿ ಬಾಸ್ ಅವರು ಮುಂದಿನ ಸರಿ ಅವ್ರ ಕುಟುಂಬನ ಭೇಟಿ ಆಗಕ್ಕೆ ಹೋಗುವಾಗ ತೂ ಅಂತ ಉಗುಳಿದ್ರು ನಿಮ್ಗೆ ಅಂತಿದ್ದಾರೆ ಅಂತ ಅನ್ಕೊಂತೀರಿ. ಏನ್ರಿ ಮೀಡಿಯಾ, ನೀವು ಸಮಾಜಕ್ಕೆ ಉತ್ತಮವಾದ ಮಾಹಿತಿ ಕೊಡ್ತೀವಿ ಅಂತ ಹೇಳಿ ನೀವು ಏನ್ ಮಾಹಿತಿ ಕೊಡ್ತಾ ಇದೀವಿ ಅಂತ ಆದ್ರೂ ಗೊತ್ತಾಗ್ತಾ ಇದೆ. ಸಮಾಜ ಉತ್ತಮವಾಗಿಯೇ ಇದೆ, ಆದ್ರೆ ನೀವು ಕೊಡ್ತಿರುವ ಮಾಹಿತಿ ಉತ್ತಮವಾಗಿಲ್ಲ. ಡಿ ಬಾಸ್ ಅವರು ಮಾಧ್ಯಮದವರಿಗೆ ಮಧ್ಯದ ಬೇಳು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ, ಅವ್ರೇನಾದ್ರು ಬಂದ್ ಹೇಳಿದ್ರ ಇದು ಮಧ್ಯದ ಬೇಳು ನಿಮ್ಗೆ ಅಂತ. ಅವರು ಮಧ್ಯದ ಬೆರಳನ್ನು ನಿಮ್ಗೆ ತೋರಿಸಿದ್ರೆ ಅವ ಎರಡು ಕೈಗಳನ್ನು ಮೇಲೆ ಹಿಡ್ಕೊಂಡ್ ಬರ್ತಿದ್ರು, ಕೆಳಗಡೆ ಹಿಡ್ಕೊಂಡ್ ಬರ್ತಿದ್ದಿಲ್ಲ. ಡಿ ಬಾಸ್ ಅವರು ಮಧ್ಯದ ಬೆರಳನ್ನು ಆ ರೀತಿ ಹಿಡ್ಕೊಂಡ್ ಬರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ಯಾವ್ದಾದ್ರು ವಿಷಯದ ಕುರಿತು ಮಾತನಾಡಲು ಹೋಗುವಾಗ ಅಥವಾ ಎಲ್ಲಿಗೆ ಹೋಗುವಾಗ ನಮ್ಗೆ ಯಾವುದೇ ವಿಘ್ನಗಳು ಬರಬಾರದು ಅಂತ ವಿಘ್ನಹರ ಮುದ್ರ ಮಾಡ್ತಾರೆ. ಈ ವಿಘ್ನಹರ ಮುದ್ರದ ಬಗ್ಗೆ ಒಬ್ರು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ. ವಿಘ್ನಹರ ಮುದ್ರೆಯನ್ನ ಕಲಿಸಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಈ ಮುದ್ರೆ ಬಹಳ ವಿಶೇಷವಾದಂಥದ್ದು. ಈ ವಿಘ್ನಹರ, ವಿಘ್ನ ವಿನಾಯಕ, ವಿಘ್ನಹರ ಅಂತ ನಾವು ಹೇಳ್ತೀವಿ. ಈ ವಿಘ್ನಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ, ನಮ್ಮ ಹಸ್ತದಲ್ಲಿ ಈ ರೀತಿ ಇದಕ್ಕೆ ಸಂದಂಶ ಅಂತ ಕರೀತಾರೆ. ಇದಕ್ಕೆ ಈ ಸಂದಂಶ ಅಂತಾರೆ. ಇದು ಶುಕ್ರ, ಇದು ಗುರುಗ್ರಹ, ಇದು ಶನಿ, ಇದು ಸೂರ್ಯ, ಇದು ಬುಧ. ಇಲ್ಲಿ ವಿಘ್ನಗಳು ಬರೋದು ಯಾವಾಗ್ಲೂ ನಮ್ಮ ಶನಿಯ ಗ್ರಹದಿಂದ. ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗ್ಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ. ನೋಡಿ, ಈ ಬೆರಳನ್ನ ಹಿಂಗ್ ಮಾಡಿಸ್ಬೇಕು, ಈ ಬೆರಳನ್ನು ಮಾಡಿಸ್ಬೇಕು, ಎಲ್ಲಾ ಬೆರಳನ್ನು ಮಾಡಿಸ್ಬಿಟ್ಟು ಹಿಂಗ್ ಕ್ಲೋಸ್ ಮಾಡ್ಬೇಕು, ಹೀಗೆ ಈ ರೀತಿ. ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು. ಇದು ಕಿರುಬೆರಳು ಬುಧ ಗ್ರಹ, ಇದು ಸೂರ್ಯ ಗ್ರಹ. ಉಂಗುರದ ಬೆರಳು ಸೂರ್ಯ, ಕಿರುಬೆರಳು ಬುಧ. ಇದು ಗುರುಗ್ರಹ. ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧದ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು, ನೇರವಾಗಿರ್ಬೇಕು. ಮಧ್ಯದ ಬೆರಳು ಶನಿ, ಆಯ್ತಾ. ಇದನ್ನ ಇಟ್ಕೊಂಡು ಎರಡು ಹಸ್ತದಲ್ಲಿ ಈ ರೀತಿ ಮುದ್ರೆ ಮಾಡ್ಬೇಕು. ಈ ರೀತಿ ಮುದ್ರೆ ಮಾಡ್ಬಿಟ್ಟು ಮನೆ ಬಿಟ್ಟು ಹೋಗುವಾಗ, ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ, ಕೋರ್ಟ್ಗೆ ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾರೆ, ಆಫೀಸ್ಗೆ ಹೋಗ್ಬೇಕಾರೆ, ಸಿನಿಮಾಗೆ ಹೋಗ್ಬೇಕಾರೆ, ಮಾರ್ಕೆಟಿಂಗ್ ಹೋಗ್ಬೇಕಾರೆ, ಶಾಪಿಂಗ್ ಹೋಗ್ಬೇಕಾರೆ, ಇದನ್ನ ಮಾಡ್ಬಿಟ್ಟು ಕೈ ಹಿಂಗೆ ಮಾಡ್ಕೋಬೇಕು, ಭೂಮಿ ನೋಡೋಂಗ್ ಹಿಂಗ್ ಬಿಟ್ಬಿಡ್ಬೇಕು. ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರನ ಹಿಂಗೆ ಈ ರೀತಿ ಮಾಡಿ ಕೆಳಗಡೆ ಅಧೋಮುಖವಾಗಿ ಮಾಡ್ಬೇಕಿದ್ನ. ಇದು ವಿಘ್ನಹರ ಮುದ್ರ. ಇವಾಗ ಹೇಳಿ, ಡಿ ಬಾಸ್ ಅವರು ಅವರ ಮಧ್ಯ ಬೆರಳನ್ನು ಮಾಧ್ಯಮದವರಿಗೆ ತೋರಿಸಿದ್ರ ಅಂತ. ಮಾಧ್ಯಮ ಅನ್ನೋದು ಸಮಾಜಕ್ಕೆ ಒಳಿತಾಗೋ ಒಂದೊಳ್ಳೆ ಮಾಹಿತಿ ಕೊಡಬೇಕು, ಆದ್ರೆ ಅವರು ಕೊಡುತ್ತಿರುವ ಮಾಹಿತಿ ಸಮಾಜದ ಮೇಲೆ ಬೇರೆ ಪರಿಣಾಮ ಬೀಳುತ್ತಿದೆ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಗಾದೆ ಇದೆ. ಈ ಗಾದೆನೆ ಗೊತ್ತಿಲ್ಲದವರು ಉತ್ತಮ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡ್ತಾ ಇದ್ದಾರೆ ಅಂತಾನೆ ಅರ್ಥ. ಈ ರೀತಿ ಕೆಟ್ಟ ಸಂದೇಶ ಕೊಡ್ತಾ ಇರೋ ಒಂದಿಷ್ಟು ಮಾಧ್ಯಮಗಳಿಗೆ ನನ್ನ ಕಡೆಯಿಂದ ಅಧಿಕಾರ. ನಾನು ಯಾವಾಗ್ಲೂ ಹೇಳುವ ಹಾಗೆ ನನ್ನ ಮಾತುಗಳಿಂದ ಯಾರಿಗಾದ್ರೂ ಅರ್ಟ್ ಆಗಿದ್ರೆ ಕ್ಷಮೆ ಇರಲಿ. ಹಾಗೆ ನನ್ನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ. ಕೊನೆಯದಾಗಿ ನನ್ನ ಕನ್ನಡಿಗರು ಏನ್ ಹೇಳಿಕ್ ನಾ ಇಷ್ಟಪಡ್ತೀನಿ ಅಂದ್ರೆ